ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವೃಷಭ ರಾಶಿಯವರ ಜೀವನದಲ್ಲಿ ಜೂನ್ ತಿಂಗಳು 2026ನೇ ವರ್ಷದಲ್ಲಿ ಈ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ, ಈ ವೃಷಭ ರಾಶಿಯವರು ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲ ಅನ್ನೋದನ್ನ ಪಡ್ಕೊಳ್ತಾರೆ, ಯಾವೆಲ್ಲ ಅಶುಭ ಫಲಗಳನ್ನ ಪಡ್ಕೊಳ್ತಾರೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು, ಹಾಗೆಯೇ ವೃಷಭ ರಾಶಿಯವರಿಗೆ ಉದ್ಯೋಗ, ವ್ಯವಹಾರ, ಹಣಕಾಸು, ಪ್ರೀತಿ, ದಾಂಪತ್ಯ, ಕುಟುಂಬ ಜೀವನ, ಆರೋಗ್ಯ ಹೇಗಿರುತ್ತೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ವೃಷಭ ರಾಶಿಯವರ ಜೂನ್ ತಿಂಗಳ 2026ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಅಚ್ಚರಿಯ ಬದಲಾವಣೆ ತರುವಂತಹ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಈ ತಿಂಗಳು ಹಣ ಬರುತ್ತೆ, ಆದರೆ ಅದೇ ಸಮಯದಲ್ಲಿ ಒಂದು ದೊಡ್ಡ ಪರೀಕ್ಷೆಯೂ ಕೂಡ ಎದುರಾಗಬಹುದು. ನಿಮ್ಮ ಹತ್ತಿರ ವ್ಯಕ್ತಿಯ ನಿಜ ಸ್ವರೂಪ ಗೊತ್ತಾಗುತ್ತೆ ಅನ್ನುವಂತಹ ಸಾಧ್ಯತೆ ಇದೆ. ಶುಕ್ರನ ಅನುಗ್ರಹದಿಂದ ಕೆಲವರಿಗೆ ಅದೃಷ್ಟ ತೆರೆದುಕೊಳ್ತಿದ್ರೆ, ಶನಿಯ ಪ್ರಭಾವದಿಂದ ಕೆಲವರು ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಸಮಯ ಕೂಡ ಇದಾಗಿರುತ್ತೆ. ಹಾಗೇನೆ ಈ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಸ್ಥಿತಿ ವೃಷಭ ರಾಶಿಯವರಿಗೆ ಯಾವ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಜೂನ್ ತಿಂಗಳಲ್ಲಿ ಶುಕ್ರ ಗ್ರಹದ ಪ್ರಭಾವ ವೃಷಭ ರಾಶಿಯವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. ಆದರೆ ಬುಧ ಮತ್ತು ಶನಿಯ ಸ್ಥಾನ ಬದಲಾವಣೆ ಕೆಲವೊಂದು ಗೊಂದಲಗಳನ್ನ ತರಬಹುದು. ಈ ತಿಂಗಳ ಆರಂಭದಲ್ಲಿ ನಿಧಾನಗತಿಯ ಅನುಭವ ಆಗಬಹುದು, ಆದರೆ ಎರಡನೇ ವಾರದಿಂದ ನಿಮ್ಮ ಕೆಲಸಗಳು ವೇಗವಾಗಿ ಪಡೆಯುವಂತಹ ಆರಂಭವಾಗುತ್ತೆ. ಈ ತಿಂಗಳು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮುಂದಿನ ಕೆಲವು ತಿಂಗಳು ನಿಮ್ಮ ಭವಿಷ್ಯನ ನಿರ್ಧರಿಸಬಹುದು. ಇನ್ನು ಉದ್ಯೋಗ ಮತ್ತು ವ್ಯವಹಾರ ಹೇಗಿರುತ್ತೆ ಜೂನ್ ತಿಂಗಳಲ್ಲಿ ಈ ವೃಷಭ ರಾಶಿಯವರಿಗೆ ಅಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಹೆಚ್ಚಾಗಬಹುದು, ಆದರೆ ನಿಮ್ಮ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುವಂತಹ ಸಾಧ್ಯತೆ ಇದೆ. ಹಾಗೆಯೇ ಆಫೀಸು, ಪೊಲಿಟಿಕ್ಸ್ನಿಂದ ನೀವು ದೂರ ಇರುವುದು ಉತ್ತಮ. ನಿಮ್ಮ ಕೆಲಸವನ್ನು ಯಾರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡುತ್ತಾ ಸಮಯನ ವ್ಯರ್ಥ ಮಾಡಬೇಡಿ. ಹಾಗೆಯೇ ನೀವೇನಾದರೂ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ, ಯೋಚನೆ ಇರುವವರಿಗೆ ಹೊಸ ಅವಕಾಶ ಸಿಗಬಹುದು. ಇನ್ನು ವಿದೇಶ ಸಂಬಂಧಿತ ಉದ್ಯೋಗದ ಪ್ರಯತ್ನದಲ್ಲಿದ್ದವರಿಗೆ ಶುಭ ಸುದ್ದಿ ಅನ್ನೋದು ಕೂಡ ಬರಬಹುದು. ಬಿಸ್ನೆಸ್ ಮಾಡುವವರಿಗೆ ಜೂನ್ ತಿಂಗಳು ಉತ್ತಮ ಲಾಭನ ತರುತ್ತೆ. ವಿಶೇಷವಾಗಿ ಬ್ಯೂಟಿ, ಫ್ಯಾಷನ್ನು, ಜ್ಯುವೆಲರಿ, ಫುಡ್ಡು ಮತ್ತು ಆನ್ಲೈನ್ ಬಿಸ್ನೆಸ್ ಮಾಡುವವರಿಗೆ ಹೆಚ್ಚು ಅನುಕೂಲಕರ ಸಮಯ ಇರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ನಂಬಿದವರಿಂದ ನಿರಾಸೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ಸ್ಥಿತಿ ಬಗ್ಗೆ ನೋಡೋದಾದರೆ, ಹಣಕಾಸಿನಲ್ಲಿ ಜೂನ್ ತಿಂಗಳು ಒಳ್ಳೆಯ ಬೆಳವಣಿಗೆ ಅನ್ನೋದನ್ನು ತರುತ್ತೆ. ಹಳೆಯ ಸಾಲ ಕಡಿಮೆ ಆಗುವಂತಹ ಸೂಚನೆ ಇದೆ. ಕೆಲವರಿಗೆ ಆಕಸ್ಮಿಕ ಹಣದ ಲಾಭವೂ ಕೂಡ ಸಿಗಬಹುದು. ಇನ್ನು ಪ್ರಾಪರ್ಟಿ ಅಥವಾ ವೆಹಿಕಲ್ಸ್ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗಬಹುದು, ಆದರೆ ಅನಗತ್ಯ ಖರ್ಚನ್ನು ನಿಯಂತ್ರಿಸಬೇಕು. ಇನ್ನು ಲಕ್ಸುರಿ ಐಟಮ್ಸ್ ಖರೀದಿ ಮಾಡುವ ಆಸೆ ಹೆಚ್ಚಾಗಬಹುದು. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆ ಅನ್ನೋದನ್ನು ಪಡ್ಕೊಳ್ಳೋದು ಉತ್ತಮ. ಪ್ರೀತಿ ಮತ್ತು ದಾಂಪತ್ಯದ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ, ಪ್ರೀತಿ ವಿಷಯದಲ್ಲಿ ಈ ತಿಂಗಳು ತುಂಬ ವಿಶೇಷವಾಗಿರುತ್ತೆ. ಸಿಂಗಲ್ ಇದ್ದವರಿಗೆ ಹೊಸ ಪ್ರೇಮ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಹಳೆಯ ಪ್ರೇಮ ಮತ್ತೆ ಜೀವನಕ್ಕೆ ಬರಬಹುದು, ಆದರೆ ಹಳೆಯ ನೋವುಗಳನ್ನು ಮತ್ತೆ ನೆನಪಿಸಿಕೊಳ್ಳಬೇಡಿ. ಲವ್ ರಿಲೇಷನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಮಾತಿನ ಮೇಲೆ ನಿಯಂತ್ರಣ ಅನ್ನೋದು ಬಹಳಾನೇ ಮುಖ್ಯ. ವಿವಾಹಿತರಿಗೆ ಜೀವನ ಸಂಗಾತಿಯ ಬೆಂಬಲ ಅನ್ನೋದು ಸಿಗುತ್ತೆ. ಕುಟುಂಬದ ಜೊತೆಗೆ ಸಂತೋಷದ ಸಮಯ ಕಳೆಯುವಂತಹ ಅವಕಾಶ ಸಿಗುತ್ತೆ. ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಶುಭ ಕಾರ್ಯದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಮನೆಯ ವಾತಾವರಣ ನಿಧಾನವಾಗಿ ಉತ್ತಮವಾಗಿರುತ್ತೆ. ಹಿರಿಯರ ಆಶೀರ್ವಾದ ನಿಮಗೆ ಸಹಾಯ ಮಾಡುತ್ತೆ. ಸಹೋದರ ಸಹೋದರಿಯರ ಜೊತೆಗೆ ಸಣ್ಣ ವಿಚಾರಕ್ಕೆ ಜಗಳ ಆಗದಂತೆ ನೋಡಿಕೊಳ್ಳಿ. ಕೆಲವರಿಗೆ ಮನೆ ಬದಲಾವಣೆ ಅಥವಾ ರಿನೋವೇಷನ್ ಯೋಚನೆ ಕೂಡ ಬರಬಹುದು. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದ ವಿಷಯದಲ್ಲಿ ಹೆಚ್ಚು ನಿರ್ಲಕ್ಷ್ಯ ಮಾಡಬೇಡಿ. ತೂಕ ಹೆಚ್ಚಾಗುವುದು, ಶುಗರ್ ಲೆವೆಲ್ಲು ಅಥವಾ BP ಸಮಸ್ಯೆ ಕಾಣಬಹುದು. ಅನಿಯಮಿತ ಆಹಾರ ಪದ್ಧತಿಯ ಸಮಸ್ಯೆ ಬರಬಹುದು. ಹೆಚ್ಚು ಆಯಿಲ್ ಫುಡ್ನ ಕಡಿಮೆ ಮಾಡೋದು ಉತ್ತಮ. ಮೆಂಟಲ್ ಸ್ಟ್ರೆಸ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯೋಗ ಅಥವಾ ಮೆಡಿಟೇಷನ್ ಸಹಾಯ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ, ವಿದ್ಯಾರ್ಥಿಗಳ
ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಕಾನ್ಸಂಟ್ರೇಷನ್ ಹೆಚ್ಚಾಗುವಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಕ್ರಿಯೇಟಿವ್ನಲ್ಲಿರುವಂತಹ ಫೀಲ್ಡ್ ಅವರಿಗೆ ಹೆಚ್ಚು ಯಶಸ್ಸು ಸಿಗಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತಹ ಒಳ್ಳೆಯ ಅವಕಾಶ ಸಿಗುತ್ತೆ. ಆದರೆ ಸೋಮಾರಿತನ ಅನ್ನೋದನ್ನು ಬಿಡಬೇಕಾಗತ್ತೆ. ಇನ್ನು ಇವರ ಅದೃಷ್ಟದ ದಿನಗಳು ಜೂನ್ 5ನೇ ತಾರೀಕು, 10ನೇ ತಾರೀಕು, 16, 24 ಮತ್ತು 29ನೇ ತಾರೀಕು. ಈ ದಿನಗಳು ನಿಮಗೆ ವಿಶೇಷ ಲಾಭ ತರಬಹುದು. ಇನ್ನು ಜೂನ್ 12 ಮತ್ತು 19ರಂದು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆನ ವಹಿಸಬೇಕಾಗುತ್ತೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು ಬಣ್ಣವಾಗಿರುತ್ತೆ. ಅದೃಷ್ಟದ ಸಂಖ್ಯೆ 6 ಮತ್ತು 8 ಆಗಿರುತ್ತೆ. ಇನ್ನು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ, ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದು ಶುಭ ಫಲನ ಕೊಡುತ್ತೆ. ಹಾಗೆಯೇ ಓಂ ಶ್ರೀ ಮಹಾಲಕ್ಷ್ಮೀ ದೇವ ನಮಃ ಅಂತ ಮಂತ್ರ ಜಪಿಸುವುದು ಹಣಕಾಸಿನಲ್ಲಿ ಸಹಾಯ ಮಾಡುತ್ತೆ. ಬಡವರಿಗೆ ಆಹಾರ ದಾನ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲ ನಿಮಗೆ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಈ ವೃಷಭ ರಾಶಿಯವರು ಜೂನ್ ತಿಂಗಳ 2026ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಶಾಶ್ವತ ಬದಲಾವಣೆ ತರುವಂತಹ ತಿಂಗಳಾಗಿರುತ್ತೆ. ತಾಳ್ಮೆ ಮತ್ತು ಜಾಣ್ಮೆಯಿಂದ ನಡೆದುಕೊಂಡ್ರೆ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ರಾಶಿ ವೃಷಭ ಆಗಿದ್ರೆ ತಪ್ಪದೇ ಈಗಲೇ ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.